ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಏಟ್ ಟೇಸ್ಟ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಒಂದು ಒಳ್ಳೆಯ ರೆಸಿಪಿ, ಎಲ್ಲರಿಗೂ ಇಷ್ಟವಾಗಿರೋ ಒಂದು ರೆಸಿಪಿ, ನಮ್ಮೂರು ರೆಸಿಪಿ, ಮದ್ದೂರು ವಡೆ. ಫ್ರೆಂಡ್ಸ್, ಈ ಮದ್ದೂರು ವಡೆನ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಅದು ಮನೇಲಿ ಈಸಿಯಾಗಿ ಮಾಡ್ಬೋದು ಇದನ್ನು. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಮಕ್ಳಿಗೆ ರಜೆ ಇರುತ್ತೆ, ಮಕ್ಳಿಗೆ ಏನಾದರೂ ಸ್ನ್ಯಾಕ್ಸ್ ಬೇಕೇ ಬೇಕು ಅಂತಾರಲ್ಲ, ತಕ್ಷಣ ನಾವು ಮನೆಯಲ್ಲೇ ಮಾಡ್ಕೋಬೋದು ಈ ಮದ್ದೂರು ವಡೆನ. ಮದ್ದೂರು ವಡೆ ಅಂದರೆ ಫಸ್ಟೆಲ್ಲ ನಾವು ಮೈಸೂರಿಗೆ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಹೋಗಿ ತಿನ್ನೋದು, ಮತ್ತು ಮೈಸೂರಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ತೊಗೊಬರೋದು, ಮದ್ದೂರಿಗೆ ಮಂಡ್ಯಕ್ಕೆ ಬಂದರೆ ತೊಗೊಳೋದು, ಹಿಂಗೆ ತೊಗೊಬರ್ತಾಯಿದೆ. ಈ ನಡುವೆ ಹಂಗೆಲ್ಲ ಇಲ್ಲ, ಯಾಕಂದರೆ ನಮಗೆ ಯೂಟ್ಯೂಬ್ ಇದೆ, ಅದ್ರಲ್ಲಿ ನೋಡ್ಕೊಂಡು ತುಂಬ ಕಲಿಬೋದು. ನಾನು ಹಂಗೆ ಕಲ್ತಿದ್ದು. ಇವತ್ತು ನಾನು ಮದ್ದೂರು ವಡೆ ಮಾಡಿದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಈ ಮದ್ದೂರು ವಡೆ ಮನೇಲಿ ಈಸಿಯಾಗಿ ಮಾಡ್ಕೋಬೋದು. ಅದೇ ನಾನು ಹೇಳಿದ್ನಲ್ಲ, ಹಂಗಿಲ್ಲ. ಈಗ ಫಸ್ಟು ನಾವು ಹೆಂಗಿದ್ವಿ ಹಂಗಿಲ್ಲ, ಇದೆಲ್ಲ ಚೇಂಜ್ ಆಗಿದೆ. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಮದ್ದೂರು ವಡೆ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ನಾನು ಒಂದು ಅರ್ಧ kg ದಪ್ಪ ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಇಟ್ಟಿದ್ದೀನಿ. ಉದ್ದುದ್ದಕ್ಕೆ, ಅಡ್ಡಕ್ಕೆಲ್ಲ ಉದ್ದುದ್ದಕ್ಕೆ ಕಟ್ ಮಾಡಿ ಅದನ್ನು ಕ್ಲೀನಾಗಿ ಬಿಡಿಯಾಗಿ ಬಿಡಿಸ್ಕೋಬೇಕು. ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ, ಕೈಯಲ್ಲಿ ಕ್ಲೀನಾಗಿ ಅದನ್ನು ಕಿವುಚ್ಕೊಳ್ಳಿ ನೀವು, ಸಾಕು. ಕಿವುಚ್ಕೊಂಡ್ರೇ ಅದು ಬಿಡಿಯಾಗಿ ಆಗುತ್ತೆ ಕಟ್ ಮಾಡಿರೋದು. ಈಗ ಕಿವುಚ್ಕೊಂಡೆ ನಾನು ಈರುಳ್ಳಿನ. ಈಗ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ, ನಿಮ್ಮ ಖಾರ ಎಷ್ಟು ಬೇಕೋ ಅದಕ್ಕೆ ತಕ್ಕಂಗೆ ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಳ್ಳಿ. ನಾನು ಒಂದು 5-6 ಮೆಣಸಿನ್ಕಾಯಿ ಸೇರಿಸಿದ್ದೀನಿ, ಯಾಕಂದರೆ ಒಂದು 1/4 kg ಮೇಲೆ ನಾನು ಸೇರಿಸಿದ್ದೀನಿ. ರವೆ 1/4 kg ಮತ್ತು ಮೈದಾ, ಅಕ್ಕಿ ಅಂತ ಸೇರಿಸಿದ್ದೀನಿ, ಅದರಿಂದ ಜಾಸ್ತಿ ಬೇಕು. ಮತ್ತು ಕೊತ್ತಂಬರಿ, ಕರಿಬೇವು, ಇದು ಸಣ್ಣಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ಎಳ್ಳು, 1 ಹಿಡಿ ಬಿಳಿ ಎಳ್ಳು. ಈಗ ಇದನ್ನು ಮತ್ತೆ ಚೆನ್ನಾಗಿ ಕೈಯಲ್ಲಿ ಕಿವುಚ್ಕೋಬೇಕು ನೀವು. ಉಪ್ಪೊಂದು ಸ್ವಲ್ಪ ಸೇರಿಸ್ಕೊಂಡು ಕಿವುಚ್ಕೊಳ್ಳಿ ಕೈಯಲ್ಲಿ. ಇದು ಈರುಳ್ಳಿಗೆ ಮಾತ್ರ, ಮತ್ತೆ ಉಪ್ಪು ಸೇರಿಸ್ಬೇಕು. ಫಸ್ಟ್ ಸ್ವಲ್ಪ ಸೇರಿಸ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸೈಡ್ಗೆ ಇಟ್ಬಿಡೋಣ. ಒಂದು ಅರ್ಧ ಗಂಟೆ ಇಡಬೇಕು ಇದನ್ನು. ಎಣ್ಣೆ ಸೇರಿಸ್ಬೇಕು. ಎಣ್ಣೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಸೇರಿಸಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ. ನಾವು ಉಪ್ಪೆಲ್ಲ ಹಾಕಿದ್ದೀವಿ, ಇದರಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಒಂದು ಅರ್ಧ ಗಂಟೆ ಬಿಟ್ಟರೆ ಇನ್ನೂ ಜಾಸ್ತಿನೇ ನೀರು ಬಿಡುತ್ತೆ. ಅದರಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಒಂದು ಸೈಡ್ಗೆ ಇಟ್ಬಿಡಬೇಕು. ನೋಡಿ, ಅರ್ಧ ಗಂಟೆ ಸೈಡ್ಗೆ ಇಟ್ಬಿಡೋಣ. ಈಗ ಅರ್ಧ ಗಂಟೆ ಆಯಿತು ನೋಡಿ. ನೀರು ಬಿಟ್ಕೊಂಡಿದೆ. ಆಲ್ರೆಡಿ ನಾವು ಉಪ್ಪೆಲ್ಲ ಸೇರಿಸಿದ್ದೀವಲ್ಲ, ಈರುಳ್ಳಿಯಲ್ಲೇ ನೀರಿರುತ್ತೆ. ಉಪ್ಪು ಸೇರಿಸಿದ್ಮೇಲೆ ಇನ್ನೊಂದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ನಾನೀಗ ಒಂದು ಕಪ್ಪು, ದೊಡ್ಡ ಕಪ್ಪಲ್ಲಿ 1 ಕಪ್ಪು ರವೆ, ಮೀಡಿಯಮ್ ರವೆ, ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ. ಯಾವ ಬಟ್ಲಲ್ಲಿ ತೊಗೊಂಡಿದ್ದೀನೋ ಅದೇ ಬಟ್ಲಲ್ಲಿ ನಾನು ಮೈದಾ, ಅಕ್ಕಿ ಎಲ್ಲ ಮೆಷರ್ಮೆಂಟ್ ಮಾಡೋದು. 1 ಕಪ್ ರವೆಗೆ ಫ್ರೆಂಡ್ಸ್, 1 ಕಪ್ ರವೆಗೆ 3/4 ಕಪ್ಪು ಮೈದಾ ತೊಗೊಂಡಿದ್ದೀನಿ, ಅರ್ಧ ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇದು ಮೆಷರ್ಮೆಂಟ್ ಸರಿಯಾಗಿ ಬಂದರೆ ನಿಮಗೆ ವಡೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಈಗ ಯಾವ ಕಪ್ಪಲ್ಲಿ ನಾನು ಅಳತೆ ಮಾಡಿದ್ನೋ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಹುರಿದಿರೋ ಕಡಲೆಕಾಯಿ ಬೀಜ, ಶೇಂಗಾಯಿ ಬೀಜ, ಒಂದು 1-2 ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಡಲೆಕಾಯಿ ಮಾತ್ರ ನೈಸಾಗೆಲ್ಲ ಇದು ಮಾಡೋಕ್ಕೆ ಹೋಗಬೇಡಿ. ಮಿಕ್ಸಿಗೆ ಹಾಕಿ ಸುಮ್ಮನೆ ಒಂದು ರೌಂಡ್ ಸುತ್ತಿ ಸಾಕು. ಪಲ್ಸ್ ಮೋಡಲ್ಲಿಟ್ಟರೆ ಸಾಕು ನೀವು. ಕಡಲೆಕಾಯಿ ಬೀಜ ತುಂಬ ನೈಸಾಗಾದರೆ ಟೇಸ್ಟು ಚೆನ್ನಾಗಿರಲ್ಲ. 1-2 ಅಲ್ಲಲ್ಲಿ ಸಿಗಬೇಕು ನಮಗೆ. ಈಗ ಒಂದು 100 ಗ್ರಾಮ್ ಎಣ್ಣೆ ಅಷ್ಟು ನಾನು ಕಾಯಿಸಿದ್ದೀನಿ. ಅದನ್ನು ಒಂದು ಸ್ವಲ್ಪನೇ ಸೇರಿಸ್ಕೊಳ್ಳೋಣ. ಮಿಕ್ಸ್ ಮಾಡ್ತಾ ನೋಡಿ. ಆದರೆ ಎಣ್ಣೆ ಬಿಸಿ ಇರಬೇಕು. ಬಿಸಿ ಇದೆ, ಕೈ ಬಿಸಿ ಸುಡುತ್ತೆ. ಸ್ಪೂನಲ್ಲಿ ಸೇರಿಸ್ಕೋಬೇಕು. ನಾನು ಕೈ ಇಟ್ಬಿಟ್ಟೆ. ಈಗ ಮತ್ತೆ ಇರೋದು ಸೇರಿಸ್ಕೊಳ್ಳೋಣ. ಕೈ ಸುಡುತ್ತೆ, ನೋಡ್ಕೊಂಡು ನೀವು ರೆಡಿ ಮಾಡಿ. ಯಾಕಂದರೆ ನಾನು ಸ್ಪೂನ್ ಹಾಕಬೇಕು, ಹಂಗೆ ಕೈ ಹಾಕ್ಬಿಟ್ಟೆ. ಈ ಕೆಳಗಿಂದಾನೇ ಇಟ್ಟು ಮೇಲೆ ತಳ್ತಾ ಇದ್ದೀನಿ ನೋಡಿ. ಅದಕ್ಕೆ ಈಗ ಒಂದು ಸ್ವಲ್ಪ ಬೆಚ್ಚಗಾಗಿದೆ. ಎಣ್ಣೆ ಎಲ್ಲ ಕಡೆಯೂ ಚೆನ್ನಾಗಿ ಬೆಳಿಬೇಕು ನೋಡಿ. ಉಂಡೆ ಕಟ್ಟಿದ್ರೆ ಉಂಡೆ ಬರಬೇಕು, ಯಾಕಂದರೆ ಎಣ್ಣೆ ಅಷ್ಟು ಹಾಕಿದ್ರೇ ಅದು ಚೆನ್ನಾಗಿ ಬರೋದು, ಗರಿಯಾಗೂ ಇರೋದು. ನೀವು ಎಣ್ಣೆ ಬೇಡ ಅಂದರೆ ತುಪ್ಪ ಒಂದು 4 ಸ್ಪೂನು ಅದನ್ನು ಬಿಸಿ ಮಾಡಿ ನೀವು ಸೇರಿಸ್ಕೋಬೋದು. ಎಣ್ಣೆ ಅಂತಿಲ್ಲ, ತುಪ್ಪನೂ ಸೇರಿಸ್ಕೋಬೋದು. ನೀರು ಮಾತ್ರ ಒಂದು ಸ್ವಲ್ಪನೇ ಚುಂಬಿಸ್ಕೊಳ್ಳಿ. ಯಾಕಂದರೆ ಆಲ್ರೆಡಿ ಈರುಳ್ಳಿ ಹಾಕಿದ್ದೀವಲ್ಲ, ಅದರಲ್ಲಿ ನೀರು ಇರುತ್ತೆ. ಉಪ್ಪು ಸೇರಿಸಿರೋದ್ರಿಂದ ನೀರು ಬಿಟ್ಕೊಂಡಿದೆ.
ಒಂದು ಸ್ವಲ್ಪನೇ ನೀರು ಚುಂಬಿಸ್ಕೊಳ್ಳಿ. ಇದು ಗಟ್ಟಿಯಾಗಿರಬೇಕು ಹಿಟ್ಟು ಕಲಸಿರೋದು, ನಮ್ಗೆ ತಟ್ಟೆಗೆ ಈಸಿಯಾಗಬೇಕು. ಇನ್ನೊಂದು, ನಾವು ಎಣ್ಣೆಗೆ ಹಾಕಿದ್ರೆ ಎಣ್ಣೆ ಜಾಸ್ತಿ ಕುಡಿಯುತ್ತೆ ನೀರು ಜಾಸ್ತಿ ಆದರೆ, ಅದನ್ನು ಒಂದು ಸ್ವಲ್ಪ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರವೆ ಅನ್ನೋದ್ರಿಂದ ಒಂದು ಸ್ವಲ್ಪ ನೀರು ಜಾಸ್ತಿನೇ ಎಳೆಯುತ್ತೆ, ಇದ್ರೂ ನಾವು ನೀರು ಒಂದು ಸ್ವಲ್ಪನೇ ಸೇರಿಸ್ಕೋಬೇಕು, ಈರುಳ್ಳಿಯಲ್ಲೆಲ್ಲ ಇರುತ್ತಲ್ಲ ಅದರಿಂದ. ನೋಡಿ ಗಟ್ಟಿಯಾಗಿ ಮಿಕ್ಸ್ ಮಾಡಿದ್ದೀನಿ, ಚೆನ್ನಾಗಿ ಗಟ್ಟಿಯಾಗಿದೆ ನೋಡಿ. ನೋಡಿದ್ರೇ ಗೊತ್ತಾಗುತ್ತೆ ಗಟ್ಟಿಯಾಗಿದೆ. ಈಗ ನಿಮ್ಗೆ ಯಾವ ಸೈಜ್ ಬೇಕು ಹಂಗೆ ತಟ್ಕೋಬೇಕು. ಇದೊಂದು ಸ್ವಲ್ಪ ದಪ್ಪಗಿದ್ದೇನೆ ಟೇಸ್ಟು. ನೀವು ನಿಪ್ಪಟ್ಟು ಥರ ತಟ್ಟಿದ್ರೆ ಅದು ಮೊದಲು ವಡೆ ಎಲ್ಲ ಅದು ನಿಪ್ಪೆಟ್ಟಾಗ್ಬಿಡುತ್ತೆ. ಅದರಿಂದ ಒಂದು ಸ್ವಲ್ಪ ದಪ್ಪಿಗೆ ತಟ್ಕೋಬೇಕು ಇದನ್ನು. ನಾನು ಮಾಮೂಲಿ ಪ್ಲಾಸ್ಟಿಕ್ ಕವರ್, ಪೇಪರ್ ಬಾಳೆ ಎಲೆ, ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ತಟ್ತಾ ಇದ್ದೀನಿ. ನೀವು ಫಸ್ಟೇ ಉಂಡೆ ರೆಡಿ ಮಾಡಿ ಇಟ್ಕೊಂಡ್ರೆ ತಟ್ಟಕ್ಕೆ ಈಸಿ ಆಗುತ್ತೆ. ಒಂದು ಕಡೆ ಎಣ್ಣೆ ಕಾಯ್ತಾ ಇದೆ, ನಾನು ಒಂದು ಕಡೆ ತಟ್ಕೊಂಡೆ ಸುಡ್ತಾನೋ ಇದ್ದೀನಿ. ಈಗ ಫಸ್ಟು ತಟ್ಟೋದು ಮಾತ್ರ ನಿಮ್ಗೆ ತೋರಿಸ್ತೀನಿ, ಯಾಕಂದರೆ ದಪ್ಪಗಿರಬೇಕು. ಅದು ತುಂಬ ತೀರಾ ಸಣ್ಣಗಿದೆ ಚೆನ್ನಾಗಿರಲ್ಲ, ಅದೇ ಥರ ತುಂಬ ದಪ್ಪಗಿದ್ಲು ಬಡೆ ಥರ ಆಗಿಬಿಡುತ್ತೆ. ಅದರಿಂದ ಒಂದು ಸ್ವಲ್ಪ ದಪ್ಪ ಇರಬೇಕು. ನೋಡಿ ನಾನು ತಟ್ತಾಯಿದ್ದೀನಿ ನೋಡಿ, ತುಂಬ ತೆಳುಗಿಲ್ಲ ತುಂಬ ದಪ್ಪಗೂ ಇಲ್ಲ, ನೋಡ್ಕೊಂಡು ತಟ್ಕೊಳ್ಳಿ ನೀವು. ಒಂದು ಕಡೆ ವಡೆ ರೆಡಿ ಆಗ್ತಾಯಿದೆ. ನೋಡಿ ಫ್ರೆಂಡ್ಸ್, ವಡೆ ರೆಡಿ ಆಗ್ತಾಯಿದೆ. 4 ಹಾಕಿದ್ದೀನಿ ನಾನು, ಜಾಸ್ತಿ ಎಣ್ಣೆ ಸೇರಿಸಿಲ್ಲ, ಯಾಕಂದರೆ ಮತ್ತೆ ಅದೇ ಎಣ್ಣೆ ಯೂಸ್ ಮಾಡಬೇಕಂತ ಒಂದು ಸ್ವಲ್ಪ ಕಡಿಮೆ ಎಣ್ಣೆ ಹಾಕಿನೇ ನಾನು ಕರಿತಾ ಇದ್ದೀನಿ, ಇದನ್ನು ಸುಡ್ತಾ ಇದ್ದೀನಿ. ಡೀಪ್ ಫ್ರೈ ಮಾಡ್ಕೊಳ್ಳಿ, ಅದಕ್ಕಂತ ತುಂಬ ಕಪ್ಪಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಡೀಪ್ ಫ್ರೈ ಗೊತ್ತಲ್ವ ನಿಮಗೆ, ಗೋಲ್ಡನ್ ಕಲರ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಬರಬೇಕು. ನೋಡಿ ಎಣ್ಣೆ ಕ್ಲೀನಾಗಿದೆ. ಇಷ್ಟಪ್ಪ ಇಡಬೇಕು, ಆವಾಗಲೇ ಮೊದಲು ವಡೆ ಚೆನ್ನಾಗಿರೋದು. ತುಂಬ ತೆಳುಗಿದ್ರು ಚೆನ್ನಾಗಿರಲ್ಲ, ಅದಕ್ಕಂತ ದಪ್ಪನೂ ಮಾಡಬೇಡಿ. ನನಗೊಂದು 40 ವಡೆ ಆಯಿತು. ಮೊದಲು ವಡೆ 40 ಆಗಿದೆ ನಾನು ಹಾಕಿರೋ ಇದಕ್ಕೆ, ರವೆ ಮೈದಾ ಇದು ಅಕ್ಕಿ ಹಿಟ್ಟಿಗೆಲ್ಲ. ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಇದಕ್ಕೆ ಕಾಯಿ ಚಟ್ನಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಮಳೆ ಬರ್ತಾಯಿದೆ, ಚಳಿಗೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾಡಬೇಕು. ನೋಡಿ ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟು ತುಂಬ ಚೆನ್ನಾಗಿತ್ತು. ಫ್ರೆಂಡ್ಸ್, ಮೊದಲು ವಡೆ ತುಂಬ ಚೆನ್ನಾಗಿ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್.